ಶಾಸಕರು ದೊಡ್ಡಬಳ್ಳಾಪುರಕ್ಕೆ ಸೀರೆಗೆ ಒಂದು ಬ್ರ್ಯಾಂಡ್ ಬರಬೇಕು ಅಂತ ಸೀರೆ ಸಂತೆ ಕಾರ್ಯಕ್ರಮ ಮಾಡಿದ್ರು ಸರ್. ಅವರು ಸೀರೆ ವ್ಯಾಪಾರಸ್ಥರಲ್ಲ ಅಥವಾ ನೂರಾರು ಮಗ್ಗದ ಮಾಲೀಕರಲ್ಲ ಸರ್. ಅವರು ಶಾಸಕರಾಗಿ ಅವರ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಜನರಿಗೆ ಕಾರ್ಮಿಕರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋದು ಅವ್ರ ಕರ್ತವ್ಯ, ಅವ್ರ ಧರ್ಮ. ಅವ್ರು ಮಾಡಿದ್ದಾರೆ. ಅದು ಜವಾಬ್ದಾರಿನ ಒಂದು ಸಮಿತಿ ಅಂತ ಮಾಡಿದ್ರು ಸರ್. ನೇಕಾರರ ಸೀರೆ ಸಂತೆ ಸಮಿತಿ ಅಂತ ಮಾಡಿದ್ರು ಸರ್. ಆ ಸಮಿತಿಯಲ್ಲಿ ಎಲ್ಲ ಇದ್ದಿದ್ದೆ ದೊಡ್ಡಬಳ್ಳಾಪುರದ ನೇಕಾರ ಮಾಲೀಕರಲ್ವಾ ಸರ್. ಅವ್ರ ಜೊತೆ ಸೇರ್ಕೊಂಡು ಈಗೇನ್ ಪ್ರಶ್ನೆ ಕೇಳ್ತಾ ಇದಾರಲ್ಲ, ಸೂರ್ಯ ಸಂತೆ ಮಾರಾಟ ಆಯ್ತು ಸೂರತ್ ಸೀರೆ ಅಂತ, ಅವ್ರನ್ನ ಪ್ರಶ್ನೆ ಕೇಳ್ಬೋದಾಗಿತ್ತಲ್ಲ, ತಡೆಯುವಂತ ಪ್ರಯತ್ನ ಮಾಡ್ಬೋದಾಗಿತ್ತಲ್ಲ ಸರ್. ಎಲ್ಲೆಲ್ಲ ದೂರ ಊರ್ದು ಹೋಗಿ ಅರ್ಜಿಗಳು ಕೊಡ್ತಾರಲ್ಲ ಸರ್, ಇವ್ರು ಮನಿ ಪತ್ರ ಕೊಡ್ತಾರಲ್ಲ ಸರ್, ಇಲ್ಲೂ ಕೊಡ್ಬೋದಾಗಿತ್ತಲ್ಲ ಒಂದು. ಯಾಕೆ ಕೊಡ್ಲಿಲ್ಲ ಅವರು? ಸೂರತ್ ಸೀರೆ ಸೀರೆ ಸಂತೆ ಕಾರ್ಯಕ್ರಮ ಮುಂಚೆ ಇವೆಲ್ಲ ಮಾತಾಡಿದ್ರೆ ನಿಜವಾಗ್ಲೂ ನಾವು ಇವ್ರನ್ನ ಗೌರವಿಸ್ತಾ ಇದ್ವಿ. ದೊಡ್ಡಬಳ್ಳಾಪುರ ಜನರು ಇವ್ರನ್ನ ಗೌರವಿಸ್ತಾ ಇದ್ರು. ಇವಾಗ ಇವ್ರು ಮಾತಾಡಿ ಇವ್ರ ಗೌರವವನ್ನು ಇವರೇ ಹಾಳು ಮಾಡ್ಕೊಂತ ಇದ್ದಾರೆ. ಇದಕ್ಕೆ ನಾವು ಹೊಣೆ ಅಲ್ಲ. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ಕೂಲಿ ಕಾರ್ಮಿಕರನ್ನ ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ ಸರ್. ಬನ್ನಿ ನೇರವಾಗಿ ಬನ್ನಿ ಮಾತಾಡೋಣ. ಥ್ಯಾಂಕ್ ಯು. ನಮ್ಮ ಕೂಲಿ ಕಾರ್ಮಿಕರ ನೇಕಾರ ಹಿತರಕ್ಷಣಾ ಸಮಿತಿಯವರಿಗೆ ಧನ್ಯವಾದಗಳು. ಮೊದಲನೇದಾಗಿ ನಾವು ವಲಸಿಗರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ವೆಂಕಟೇಶ್ವರ ದೊಡ್ಡಬಳ್ಳಾಪುರದಲ್ಲಿ ಅತಿ ಹೆಚ್ಚು ವಲಸಿಗರು ಇಳಿತಾವ್ರೆ, ಸ್ಥಳೀಯರಿಗೆ ಕೆಲಸ ಕಳ್ಕೊಂತವ್ರೆ. ದಯವಿಟ್ಟು ನಾವು ನಿಮ್ಮ ಹತ್ರ ಚರ್ಚೆ ಮಾಡಿದ್ದೀವಿ. ಆದಷ್ಟು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಕೈ ಜೋಡಿಸಿ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಯಾಕೆ ವಿಡಿಯೋ ಮುಂದೆ ಸುಮ್ಮನೆ ನಮ್ಮ ಕೂಲಿ ಕಾರ್ಮಿಕರ ಬಗ್ಗೆ ಯಾಕೆ ಅಪಪ್ರಚಾರ ಮಾಡ್ತೀರಾ? ನಾವು ಕೂಲಿ ಕಾರ್ಮಿಕರೇ, ನೀವು ಓನರ್ ಪರವಾಗಿದ್ದೀರಾ. ಒಂದು ಸಲ ನಮ್ಮ ಕೂಲಿ ಕಾರ್ಮಿಕರ ಪರವಾಗಿ ಒಂದ್ಸಲ ಮಾತಾಡಿ ಬನ್ನಿ, ಒಂದು ಹೋರಾಟ ಮಾಡೋಣ. ವಲಸಿಗರ ವಿರುದ್ಧವಾಗಿ ಹೋರಾಟ ಮಾಡೋಣ, ಮುಖಾಮುಖಿ ಮಾತಾಡಿ ಅದನ್ನ ಬಗೆಹರಿಸ್ಕೊಳೋಣ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.